ನನ್ ಕಾರ್ ಓಡಿಸೋದ್ ಕಲ್ತ್ಬಿಟ್ಟೆ. ಬಜಾರಿ ಕಲ್ತಿದ್ದೇನೆ ಕಲಿಯೋದ್ರಲ್ಲಿ ಯಾವ ಮಜಾನೂ ಇಲ್ಲ. ನಾವೀಗ ಸ್ವಲ್ಪ ಅಡ್ವಾನ್ಸ್ ಲೆಸನ್ಸ್ ಹೋಗೋಣ, ಓಕೆನಾ? ಹಾಗಾದ್ರೆ ನಾನು ಬೇಸಿಕ್ ಎಲ್ಲಾನು ಕಲ್ತ್ಬಿಟ್ನಾ? ತುಂಬಾ ಎಮೋಷನಲ್ ಆಗಬೇಡ ಬಜಾರಿ. ನಿನಗಿನ್ನೂ ಕರೆಕ್ಟಾಗಿ ಹಾರ್ನ್ ಇಡೋದಕ್ಕೆ ಬರೋದಿಲ್ಲ. ನೀನ್ ಕಲಿಬೇಕಾಗಿರೋದು ಇನ್ನೂ ತುಂಬಾ ಇದೆ. ಸರಿ, ಈಗ ನಾನು ಏನ್ ಮಾಡ್ಬೇಕು ಅಂತ್ಯಾ? ನೀನೀಗ ಸೆಕೆಂಡ್ ಗೇರ್ ಅಲ್ಲಿ ಇದೆಯಾ, ಒಂಚೂರು ಮುಂದೆ ಹೋಗಿ ಥರ್ಡ್ ಗೇರ್ ಹಾಕು. ಆಗಲ್ಲ ಹೋಗಯ್ಯ, ನಾನು ಆಲ್ರೆಡಿ ಡ್ರೈವಿಂಗ್ ಕಲ್ತಾಯ್ತು ಅನ್ಕೊಂಡ್ರೆ ನೀನ್ ಇನ್ನೂ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಂತಿದ್ಯಲ್ಲ. ಅಲ್ಲ ಕಣಯ್ಯ, ನಾನು ಆಗ್ಲಿಂದ ಗೇರ್ ಹಾಕ್ತಾನೆ ಇದ್ದೀನಿ, ನೀನ್ ಇನ್ನೂ ಹಾಕು ಅಂತಿದ್ಯಲ್ಲ. ಟೋಟಲ್ ಆಗಿ ಎಷ್ಟು ಗೇರ್ ಇದೆ? ಈ ಕಾರಲ್ಲಿ ಟೋಟಲ್ ಆಗಿ 5 ಗೇರ್ಸ್ ಇದೆ, ಪ್ಲಸ್ 1 ರಿವರ್ಸ್ ಗೇರ್. 5 ಗೇರ್ ಇರುತ್ತಾ? ಹಾಗಾದ್ರೆ ಲಾರಿಗೆ ಎಷ್ಟಿರುತ್ತೆ? ಫಸ್ಟ್ ಕಾರ್ ಡ್ರೈವ್ ಮಾಡೋದು ಕಲ್ತ್ಕೊ, ಲಾರಿ ಆಮೇಲೆ ಹೇಳ್ಕೊಡ್ತೀನಿ. ನನ್ಗೆ ಈ ತರ ಪದೇ ಗೇರ್ ಚೇಂಜ್ ಮಾಡೋದೆಲ್ಲ ಆಗಲ್ಲ ಕಣಯ್ಯ. ಬೇಕಿದ್ರೆ ನಾನು ಇದೇ ತರ ಫಸ್ಟ್ ಗೇರ್ ಅಲ್ಲೇ ಹೋಗ್ತೀನಿ. ಏನೋ ಬರೀ ಫಸ್ಟ್ ಗೇರ್ ಅಲ್ಲ? ಯಾಕೆ ಫಸ್ಟ್ ಗೇರ್ ಅಲ್ಲಿ ಹೋಗ್ಬಾರ್ದು ಅಂತ ರೂಲ್ಸ್ ಏನಾದ್ರು ಇದೆಯಾ? ನೀನೇನಾದ್ರೂ ಬರೀ ಫಸ್ಟ್ ಗೇರ್ ಅಲ್ಲಿ ಓಡಿಸ್ತಿದ್ರೆ ಪೆಟ್ರೋಲ್ ಎಲ್ಲ ಖಾಲಿ ಆಗಿ ಇಂಜಿನ್ ಹಾಳಾಗಿ ನಮ್ ಗಾಡಿ ಇಲ್ಲೇ ನಿಂತ್ಕೊಳ್ಳುತ್ತೆ. ಅದೆಲ್ಲ ಗೊತ್ತಿಲ್ಲ ಕಣಯ್ಯ, ನನ್ ಕೈಲಿ ನೀನ್ ಹೇಳ್ದಂಗೆಲ್ಲ ಓಡ್ಸಕ್ ಆಗಲ್ಲ. ಆದ್ಯಕ್ಕೆ ಅದು ಆಟೋಮೆಟಿಕ್ ಕಾರ್ಗಳು ಬಂದಿದೆ ಅಂತಿದ್ರು, ನಂಗೆ ಆ ತರದೇ ಕೊಡ್ಸು. ಈ ಕಾರ್ ನನಗ್ ಬೇಡ. ಬಜಾರಿ ಒಂದ್ ನಿಮಿಷ. ಮತ್ತೇನಾಯ್ತು? ಕಾರ್ ಮೂವ್ ಮಾಡೋಕ್ಕೂ ಮೊದಲು ಹ್ಯಾಂಡ್ ಬ್ರೇಕ್ ನ ರಿಲೀಸ್ ಮಾಡಬೇಕು. ಕಾಲಿಗಿರೋ ಬ್ರೇಕ್ ಸಾಲದು ಅಂತ ಕೈಗೆ ಬೇರೆ ಕೊಟ್ಟಿದಾರ. 2 ಕಾಲು 2 ಕೈ ಕಾರಿ ಕೊಟ್ರೆ ಡ್ರೈವರ್ ಗತಿ ಏನಯ್ಯ? ಶುರುಲಿ ಹೀಗೆ ಆಗೋದು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಈ ಹ್ಯಾಂಡ್ ಬ್ರೇಕ್ ಯಾಕೆ ಇಲ್ಲಿದೆ? ಆಮೇಲೆ ನಂಗೆ ಕನ್ಫ್ಯೂಸ್ ಆಗಿ ಗೇರ್ ಬದಲು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ರೆ? ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ ಮೂಲ್ಯ. ಗಾಡಿ ಮೂವ್ ಮಾಡುವಾಗ ಬ್ರೇಕ್ ನ ರಿಲೀಸ್ ಮಾಡ್ಬೇಕು, ಗಾಡಿ ಪಾರ್ಕ್ ಮಾಡಾದ್ಮೇಲೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡ್ಬೇಕು ಅಷ್ಟೇ. ಹೌದಾ? ಏಕೆ? ಕೆಲವು ಸಲ ಗಾಡಿನ ನಾವು ಸ್ಲೋಪಲ್ಲಿ ಪಾರ್ಕ್ ಮಾಡಿರ್ತೀವಿ, ಆಗ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡಲಿಲ್ಲ ಅಂದ್ರೆ ಅದ್ರ ಪಾಡ್ಗೆ ಅದು ಹಿಂದೆ ಎಲ್ಲ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನ ಅಪ್ಲೈ ಮಾಡಿದ್ರೆ ಹಾಗಾಗೋದಿಲ್ಲ. ಅಯ್ಯೋ, ಇದೆಲ್ಲ ಇದೆಯಾ? ಸರಿ ನೆನ್ಪಿಟ್ಕೊತೀನಿ ಬಿಡು. ಸರಿ, ಈಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿ ಗಾಡಿ ಮೂವ್ ಮಾಡು. ವೆರಿ ಗುಡ್ ಬಜಾರಿ. ಈಗ ಹಾಗೆ ಸ್ವಲ್ಪ ಮುಂದೆ ಹೋಗಿ ಸೆಕೆಂಡ್ ಗೇರಿಗೆ ಹಾಕು. ವೆರಿ ಗುಡ್ ಬಜಾರಿ. ಗೇರ್ ರೇಷಿಯೋನ ಅಬ್ಸರ್ವ್ ಮಾಡ್ತೀರಿ. ಈಗ ಥರ್ಡ್ ಗೇರ್ ಹಾಕು. ವೆರಿ ಗುಡ್, ಕೀಪ್ ಇಟ್ ಅಪ್. RPM ಮೀಟರ್ನ ಅಬ್ಸರ್ವ್ ಮಾಡ್ತಿರೋ. ದಟ್ ಇಸ್ ವೆನ್ ಯು ರಿಯಲೈಸ್ ಎಷ್ಟು RPM ಗೆ ನೀನು ಎಷ್ಟೇ ಗೇರ್ ಅಲ್ಲಿ ಇರಬೇಕು ಅಂತ. ಈಗ 4th ಗೇರ್ ಹಾಕು. ವೆರಿ ಗುಡ್ ಬಾಜಾರಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಗುಡ್. ಮೈ ಡಿಯರ್ ಗಂಡ, ಹೆಂಗೆ ನಿನ್ ಹೆಂಡತಿ ಅಮೇಜಿಂಗ್ ಅಲ್ವಾ? ಅದ್ರ ಬಗ್ಗೆ ಡೌಟೇ ಇಲ್ಲ. ಅದಕ್ಕೆ ಅಲ್ವಾ ಲವ್ ಮಾಡಿ ಮದುವೆ ಆಗಿದ್ದು. ನನಗೆ ಯಾವತ್ತೂ ನನ್ನ ಸೆಲೆಕ್ಷನ್ ಬಗ್ಗೆ ತುಂಬಾ ಗರ್ವ ಇದೆ. ಅಯ್ಯೋ, ನಾನ್ ಕೇಳಿದ್ದು ಕಾರ್ ಓಡಿಸೋ ವಿಚಾರದಲ್ಲಿ. ಬೇರೆ ಮ್ಯಾಟರ್ ಅಲ್ಲಿ ನೀ ನನಗೆ ಸರ್ಟಿಫಿಕೇಟ್ ಕೊಡೋ ಅಗತ್ಯ ಇಲ್ಲ, ಯಾಕಂದ್ರೆ ನಮಗ್ ನನ್ನ ಬಗ್ಗೆ ಗೊತ್ತು. ಪರವಾಗಿಲ್ಲ ಬೇಜಾರಿ, ನೋ ಬ್ಯಾಡ್. ಯು ಆರ್ ಅ ಕ್ವಿಕ್ ಲರ್ನರ್. ಇಷ್ಟು ಬೇಗ ಕಲ್ತ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೀಗೆ ಇನ್ನೊಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾನೆ ಅಂದ್ರೆ ಪರ್ಫೆಕ್ಷನ್ ಬರುತ್ತೆ. ಯಾವಾಗ ಲೆಫ್ಟ್ ಅಲ್ಲಿ ಇರಬೇಕು, ಯಾವಾಗ ರೈಟ್ ಅಲ್ಲಿ ಇರಬೇಕು, ಫೋಟೋಸ್ ನ ಹೇಗೆ ಅವಾಯ್ಡ್ ಮಾಡಬೇಕು, ಅಂಡ್ ಇಂಡಿಕೇಟರ್ಸ್ ನ ಯಾವಾಗ ಬಳಸಬೇಕು. ಆಸ್ ಐ ಸೆಡ್, RPM ಮೀಟರ್ ನ ನೋಡ್ತಿರೋ, ಗೇರ್ ರೇಷಿಯೋ ಗೊತ್ತಾಗುತ್ತೆ. ನೀನ ಕಲ್ತ್ಕೊಳ್ತೀಯ. ಇಷ್ಟೇ ಆಗಿದೆ ಅಂದ್ರೆ ಇನ್ ಅದಾಗದೆ ಇರುತ್ತಾ? ಅವೆಲ್ಲ ಒಟ್ಟಿಗೆ ಕಲ್ತ್ಬಿಟ್ರೆ ಗಿನ್ನಿಸ್ ದಾಖಲಾಗ್ಬಿಡುತ್ತೆ. ನಂಗೆ ಆ ಲೆವೆಲ್ಗೆಲ್ಲ ಫೇಮಸ್ ಆಗೋದಕ್ಕೆ ಇಷ್ಟ ಇಲ್ಲ. ನೀನ್ ಆಲ್ರೆಡಿ ರಾಕೆಟ್ ಅಲ್ಲಿ ಕೂತು ಸ್ಪೇಸ್ ಹೋಗಿರೋ ಫೀಲಿಂಗ್ ಅಲ್ಲಿ ಇದೆಯಾ? ಕಾರ್ ಓಡಿಸೋದು ಅಷ್ಟೇ ಅಲ್ಲ, ಮನೆಗೆ ಹೋದ್ಮೇಲೆ ಅದನ್ನ ಕರೆಕ್ಟ್ ಪಾರ್ಕ್ ಮಾಡೋದು ಕಲ್ತ್ಕೋಬೇಕು. ಅದನ್ನ ಪರ್ಫೆಕ್ಷನ್ ಅಂತ ಹೇಳೋದು. ಏನ್ ಗುರು ನೀನು, ನಮ್ಗದೆಲ್ಲ ಒಂದ್ ಮ್ಯಾಟ್ರಾ? ನಮ್ದು ಚಾಲನೆ ಲೇಟು, ನಿಲ್ಸೋದಲ್ಲ. ಸರಿ, ಅದೆಲ್ಲ ನಿಲ್ಸ್ಬೇಕು, ಹೇಗ್ ನಿಲ್ಸ್ಬೇಕು ಅಂತ ಹೇಳು. ಒಂದ್ ಕೂದ್ಲೆಳೆ ಮಿಸ್ ಆಗಲ್ಲ, ಕರೆಕ್ಟ್ ಆಗಿ ನಿಲ್ಸ್ತೀನಿ.
ಯಾಕೋ ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ? ಸುಮ್ನೆ ಕತ್ತೋಡಿ ಬಿಡ, ಟಾರ್ಗೆಟ್ ಫಿಕ್ಸ್ ಮಾಡು. ಹೌದಾ, ಸರಿ, ಇಲ್ಲ ಸೈಡಲ್ಲಿ ಪಾರ್ಕ್ ಮಾಡು ನೋಡೋಣ. ಈಗ ಮಾತಾಡಪ್ಪ, ಕರೆಕ್ಟ್ ಆಗಿದ್ಯಾ? ವಾವ್, ನಾಟ್ ಬ್ಯಾಡ್ ಅಟ್ ಆಲ್. ಸೀರಿಯಸ್ಲಿ ಮೂಲ್ಯ, ನೀನ್ ಅಟ್ಲೀಸ್ಟ್ ನನಗೆ 1 ಮೈಲ್ ಟಾರ್ಚರ್ ಕೊಡ್ತೀಯ ಅಂತ ಅನ್ಕೊಂಡೆ. ಪರವಾಗಿಲ್ಲ, ಚೆನ್ನಾಗಿ ಪಾರ್ಕ್ ಮಾಡಿದೆ. ಗುಡ್. ಹಲೋ, ನೀನ್ ನನಗೆ ಸರಿಯಾಗಿ ಹೇಳ್ಕೊಟ್ಟಿದ್ರೆ ನಾನು ಇನ್ನೂ 1 hour ಬೇಗನೆ ಕಲಿತಿದ್ದೆ. ನಾವು ಜಗತ್ ಪ್ರಸಿದ್ಧ 2 ಚಕ್ರ ರಾಣಿನೇ ಪಳಗ್ಸಿರೋಳು, ಇನ್ 4 ಚಕ್ರ ನಮ್ಗೆ ಯಾವ ಲೆಕ್ಕ? ಅಮೂಲ್ಯ, ಮಂಜುನಾಥ್ ಅಂದ್ರೆ ಏನ್ ತಮಾಷೆನಾ? ಮನ್ಸ್ ಮಾಡಿದ್ರೆ ಕಾರ್ ಅಲ್ಲ, ವಿಮಾನ ಬೇಕಿದ್ರೆ ಓಡಿಸ್ತೀನಿ. ನೀನ್ ಬಿಡು, ನೆಕ್ಸ್ಟ್ ಲೆವೆಲ್. ದಿನ ಬಾಯಲ್ಲಿ ಟ್ರೈನ್ ಓಡಿಸ್ತಿರ್ತೀಯಾ, ಹಿಂಗ್ ಕಾರ್ ಓಡಿಸೋದಾ? ಟೈಮ್ ಆಯ್ತು, ಮನೆಗೆ ಹೋಗೋಣ. ರೆಡಿ? ಯಾಕತಿ ಸೈಲೆಂಟ್ ಆಗ್ಬಿಟ್ಟೆ? ಲವಲ್ ಬಿದ್ದಿದ್ಯಾ ಹೆಂಗೆ? ಯಾಕತ್ಕೆ? ಅಲ್ಲ, ಲವ್ ಮ್ಯಾಟರ್ ತೆಗಿತಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟ ಅಲ್ಲ, ಅದಕ್ಕೆ ಕೇಳ್ದೆ. ಅದ್ ಬಿಡಿ ಅದಕ್ಕೆ, ನಿಮ್ಗೇನ್ ಇಷ್ಟ? ಇಷ್ಟೆಲ್ಲ ಹೇಳಿದ್ರು ನನಗೆ ನಿಮ್ಮ ಅಣ್ಣನೂ ಇಷ್ಟ ಆದಿತ್ತು. ನನ್ ತರ್ಲಿ ಕ್ವಾಟ್ಲಿ ಎಮೋಷನ್ಸ್ ನ ಬೇರ್ ಮಾಡೋದು ಅವರೇ ಅಲ್ವಾ? ಅಯ್ಯೋ ಅದಕ್ಕೆ ಅದಲ್ಲ, ನಿಮ್ಗೆ ಊಟದಲ್ಲಿ ಏನ್ ಇಷ್ಟ ಆಗುತ್ತೆ ಅಂತ ಕೇಳಿದ್ದು. ಗುಲಾಬ್ ಜಾಮೂನ್. ಸಾರ್ಥಕ್ ಅಣ್ಣಂಗೆ ಏನ್ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತು. ವಿಕ್ಕಿ ಬಾಬಂಗೆ ಏನ್ ಇಷ್ಟ? ಪೀಸ್ ಪಲಾವ್. ಅಜ್ಜಿಗೆ ಮಜ್ಜಿಗೆ ಹುಳಿ. ವೇದಾಂತ್ ಬಾವಂಗೆ ಅಕ್ಕಿ ರೊಟ್ಟಿ. ಧ್ರುವಂಗೆ ಕ್ಯಾರೆಟ್ ಹಲ್ವಾ. ಹೌದು, ಇದೆಲ್ಲ ಯಾಕೆ ಕೇಳ್ತಾ ಇದ್ಯಾ? ಅಯ್ಯೋ ಏನಿಲ್ಲ, ಅದಕ್ಕೆ ನಮ್ ಲೆಕ್ಚರರ್ ಒಬ್ರು ನಾವು ಸಿಕ್ಕಾಪಟ್ಟೆ ಹಾರಾಡ್ತೀವಿ, ಆದ್ರೆ ನಮ್ಗೆ ಸಿಂಪಲ್ ವಿಷಯಗಳೇ ಗೊತ್ತಿರಲ್ಲ, ಅದ್ರಲ್ಲೂ ನಮ್ ಕುಟುಂಬದವ್ರ ಇಷ್ಟ ಕಷ್ಟಗಳು ಏನು ಗೊತ್ತಿರಲ್ಲ ಅಂತ ಹೇಳಿದ್ರು. ಅದು ಸ್ವಲ್ಪ ನಂಗೂ ಫೀಲ್ ಆಯ್ತು. ಅದಕ್ಕೆ ಇವತ್ ನನ್ ಕುಟುಂಬದವ್ರು ಎಲ್ಲರೂ ಊಟದ ಇಷ್ಟಗಳನ್ನ ತಿಳ್ಕೋಬೇಕು ಅನಿಸ್ತು. ವೆರಿ ಗುಡ್ ಅದಿತಿ, ನಿನ್ನ ಅಪ್ರೋಚ್ ನಂಗೆ ತುಂಬಾ ಇಷ್ಟ ಆಯ್ತು. ಕೀಪ್ ಇಟ್ ಅಪ್. ಇದು ನನ್ನ ತಂಗಿ ಅಂದ್ರೆ. ನಿನ್ ಬರೀ ಬೆಸ್ಟ್ ತಂಗಿ ಮಾತ್ರ ಅಲ್ಲ ಅದಿತಿ, ಸಂಬಂಧಕ್ಕೆ ಸಂಬಂಧಿಕರ ಇಷ್ಟ ಕಷ್ಟಕ್ಕೆ ಇಷ್ಟೊಂದು ಬೆಲೆ ಕೊಡ್ತೀಯ ಅಂತಂದ್ಮೇಲೆ ನಿನ್ ಬೆಸ್ಟ್ ಮಗಳು, ಬೆಸ್ಟ್ ಸೊಸೆ, ಬೆಸ್ಟ್ ತಂಗಿ ಅಂಡ್ ಹಾಗೇನೆ ಬೆಸ್ಟ್ ಹೆಂಡತಿ ಕೂಡ ಆಗ್ತೀಯ ಅದಿತಿ. ಮಿಸ್ಟರ್ ಅಗ್ರಜ, ನಮ್ ರೌಡಿ ನಾನಿ ಡ್ರೈವಿಂಗ್ ಸ್ಕಿಲ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 99.9%. ಯಾಕಂದ್ರೆ ಅಮೂಲ್ಯ ತುಂಬಾ ಕಡಿಮೆ ಟೈಮಲ್ಲಿ ಸಕ್ಕದ ಗಾಡಿ ಓಡಿಸೋದು ಕಲ್ತ್ಕೊಂಡು. ಇದು ತಮಾಷೆ ಮಾತೇ ಅಲ್ಲ. ರೌಡಿ ನಾನಿ ನಿನ್ನಿ ಸಾಧನೆಗೆ ನಿನ್ಗೊಂದು ಟ್ರೋಫಿ ಕಾದಿದೆ. ಒಡೇ ಥ್ಯಾಂಕ್ ಯು ಬಾಬಾ. ವೇದಾಂತ್, ಹಾಗಾದ್ರೆ ನಾನು ಒಬ್ಳೆ ಇವತ್ತು ಲಾಂಗ್ ಡ್ರೈವ್ ಹೋಗ್ಬೋದಲ್ಲ? ಒಬ್ಳೆ ಹೋದ್ರೆ ಏನ್ ಮಜಾ ಇರುತ್ತೆ ಸರಿ? ನೀವ್ ಬೇಕಾದ್ರೆ ಹೇಳು, ಹೇಳಿ ಆಫೀಸಿಗೆ ರಜೆ ಆಗ್ತೀನಿ, ಅಲ್ಲಿ ಸಾಫ್ಟ್ ಆದ್ರೂ ತಗೊಳ್ತೀನಿ. ಮಹಾಸ್ವಾಮಿಗಳೇ, ನಾನ್ ಡ್ರೈವಿಂಗ್ ಕಲ್ತಿದ್ದು ನಿಮ್ಮನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡೆ. ಒಂದ್ ಲೆಕ್ಕದಲ್ಲಿ ನೀವೇ ನನ್ ಗುರುಗಳು. ಗುರುಗಳಾಗಿ ನನ್ನ ಡ್ರೈವಿಂಗ್ ನ ಮನಸ್ಫೂರ್ತಿಯಾಗಿ ಮೆಚ್ಕೊಂಡಿದ್ದೀರಾ. ಹೀಗಿರುವಾಗ ನಾನು ಒಬ್ಳೆ ಕಾರ್ ತಗೊಂಡೋಗೋದ್ರಲ್ಲಿ ಯಾವ ತೊಂದರೆನೂ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಒಬ್ಳೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇಲ್ಲ, ನನ್ನ ಜೊತೆ ಆರ್ತಿ ಅಕ್ಕನು ಕರ್ಕೊಂಡು ಹೋಗ್ತೀನಿ, ಆದಿ ಅಕ್ಕನು ಕರ್ಕೊಂಡು ಹೋಗ್ತಿದ್ದೀನಿ. ನಿನ್ ಕಾನ್ಫಿಡೆನ್ಸ್ ಚೆಕ್ ಮಾಡ್ಬೇಕು ಅಂತ ಹಾಗೆ ಹೇಳಿದೆ ಬಚಾರಿ. ನನಗೂ ವಿಕ್ರಾಂತ್ ಇಬ್ಬರಿಗೂ ಮೀಟಿಂಗ್ ಇದೆ, ನಾವಿಬ್ರು ಬೇರೆ ಬೇರೆ ಕಡೆ ಹೋಗ್ತಿದ್ವಿ. ನೀನು ಆರ್ತಿ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ. ಆರ್ತಿ ಅವ್ರು ವಾಪಸ್ ಬರೋಷ್ಟೊಳಗೆ ವಿಕ್ರಾಂತ್ ಮನೇಲಿರ್ತಾರೆ, ನೀವಿಬ್ರು ಹೋಗ್ಬನ್ನಿ. ಹೌದಮ್ಮ, ನೀವ್ ಹೋಗ್ ಬನ್ನಿ. ಇವತ್ ನಾನು ಸಾರ್ಥಕ್ ಶಾಪಿಂಗಿಗೆ ಹೋಗಿ ಬರ್ತೀವಿ. ಹೌದಾ, ಸರಿ, ಓಕೆ, ಎಂಜಾಯ್ ಮಾಡಿ. ನಾನು ಆರ್ತಿ ಅಕ್ಕನ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಮ್ಮ, ನನಗ್ ಭಯ ಆಗುತ್ತೆ. ನೀನ್ ಹೊಸದಾಗಿ ಬೇರೆ ಕಾರ್ ಓಡಿಸೋದ್ ಕಲ್ತಿದ್ಯಾ, ಹೆಂಗ್ ಓಡಿಸ್ತೀಯೋ ಏನೋ, ನಾನಂತೂ ಬರಲ್ಲ. By the way, Amulya, let me remind you.
ನೆನೆ ಮನೆಗೆ ಬರುವಾಗ ನಾವು ಎಲ್ಆರ್ ಮಾಡಿಸ್ಕೊಂಡು ಬಂದ್ವಿ ಅಲ್ವಾ, ಬಟ್ ನೀನ್ ಡ್ರೈವ್ ಮಾಡುವಾಗ ಡಿಎಲ್ ಇರೋ ನೀನ್ ಪಕ್ಕ ಕುತ್ಕೊಳ್ಳೇಬೇಕು. ಅಂಡ್ ದಟ್ಸ್ ರೂಲ್ಸ್ ಅಂಡ್ ಯು ಹ್ಯಾವ್ ಟು ಫಾಲೋ ಇಟ್. ಹೌದಾ? ಹಾಗಾದ್ರೆ ಬೇಡ ಬಿಡು. ಅಮೂಲ್ಯ, ಆರ್ತಿ ಸಹಜವಾಗಿ ಗಾಬರಿನಲ್ಲಿ ಹೇಳಿರ್ತಾಳೆ. ನೀನ್ ಅದಕ್ಕೆ ಬೇಜಾರು ಮಾಡ್ಕೋಬೇಡ. ವೇದಾಂತ್, ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಲ್ಲ, ಜೊತೆನಲ್ಲಿ ನಾನು ಹೋಗ್ತೀನಿ. ಆಗೇನು ಪ್ರಾಬ್ಲಮ್ ಇಲ್ವಲ್ಲ? ನೀವೇ ಹೋಗ್ತೀರಾ? ಹಾಗಾದ್ರೆ ಏನು ಪ್ರಾಬ್ಲಮ್ ಇಲ್ಲಮ್ಮ. ಆರ್ತಿ, ಅಮೂಲ್ಯ ಅಷ್ಟೊಂದು ಪ್ರೀತಿಯಿಂದ ಕರೀತಿದ್ದಾಳೆ. ಆಗಲ್ಲ ಅಂತ ಹೇಳ್ಬೇಡ, ಹೋಗ್ಬಾ. ಅತ್ತೆ, ಆದ್ರೂ ಭಯ ಪಡ್ಬೇಡ ಆರ್ತಿ. ಅಮೂಲ್ಯ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾಳೆ ಅಂತ ವೇದಾಂತ ಹೇಳ್ತಿದ್ದಾನಲ್ಲ, ಅವನೇ ಸರ್ಟಿಫಿಕೇಟ್ ಕೊಟ್ಮೇಲೆ ಮುಗೀತು. ಜೊತೆನಲ್ಲಿ ನಾನು ಇರ್ತೀನಲ್ವಾ, ಎಲ್ಲೋ ಲಾಂಗ್ ಡ್ರೈವ್ ಹೋಗೋ ಬದಲು ದೇವಸ್ಥಾನಕ್ಕೆ ಹೋಗಿ ಬರೋಣ. ಧ್ರುವನ್ ಹೆಸರಿನಲ್ಲಿ ಪೂಜೆ ಮಾಡ್ಸೋಣ. ಹಾಗೆ ನಿನ್ ಹೊಟ್ಟೆಲಿರೋ ಮಗುಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡ್ ಬರೋಣ. ಏನಂತೀಯ ಅಮೂಲ್ಯ? ಹಾ, ಕರೆಕ್ಟ್ ಅತ್ತೆ, ಹಾಗೆ ಮಾಡೋಣ. ನೀವು ನನ್ನ ಜೊತೆ ಬರ್ತೀರಾ ಅಂದ್ರೆ ನನ್ಗೇನು ಅಭ್ಯಂತರ ಇಲ್ಲ ಅತ್ತೆ. ಅಮೂಲ್ಯ, ಫಸ್ಟ್ ಟೈಮ್ ಒಬ್ಳಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ಯಾ, ಬಿ ಕೇರ್ಫುಲ್. ಹಾ, ಓಕೆ ಓಕೆ. ಅದಿತಿ, ನಾನ್ ನೋಡ್ತಿರೋದ್ ನಿಜಾನೇನೆ ಅಥವಾ ಹಾಳಗ್ಲಲ್ಲೇ ಕನ್ಸ್ ಕಾಣ್ತಾ ಇದ್ದೀನ? ನೀನೇ ಕಿರ್ಚ್ಕೋತಿದ್ಯಾ ಅಂದ್ರೆ ನಾನ್ ಕನ್ಸ್ ಕಾಣ್ತಿಲ್ಲ ಅಂತ ಆಯ್ತು, ನೀನೇ ನಿಜವಾಗ್ಲೂ ಅಡ್ಗೆ ಮಾಡ್ತಿದ್ಯಾ ಅಂತ ಆಯ್ತಪ್ಪ. ಏನಾಗಿದೆ ಬರೀ ನಿಂಗೆ? ದೆವ್ವ ತರ ನಿಂತಿದ್ದೀನಿ, ಕಣ್ ಮುಂದೆ ಎಲ್ಲ ಕಾಣಿಸಿದ್ರು ಗಿಂಟಿ ಕನ್ಫರ್ಮ್ ಮಾಡ್ಕೋತಿದ್ಯಲ್ಲ ನೀನು. ಇನ್ನೇನೆ ಅನ್ಕೊಳ್ಳಿ, ಅಮ್ಮು ಆರ್ತಿ ಈ ಮನೇಲಿ ಇರೋಷ್ಟು ದಿನಾನು ನಾನ್ ಅಡ್ಗೆ ಮಾಡ್ತೀನಿ, ಅಡ್ಗೆ ಹೇಗ್ ಮಾಡೋದು ನನ್ಗೂ ಹೇಳ್ಕೊಡಿ, ಕಲ್ತ್ಕೋತೀನಿ ಅಂತ ಒಂದ್ ದಿವ್ಸನೂ ನೀನ್ ಬಂದವಳಲ್ಲ. ಈ ಮನೆಯಲ್ಲಿ ಉಪ್ಪಿನ ಡಬ್ಬ ಸಕ್ಕರೆ ಡಬ್ಬ ಎಲ್ಲಿದೆ ಅಂತ ನಿನಗ್ ಸರಿಯಾಗಿ ಗೊತ್ತಿಲ್ಲ. ಇವತ್ ನೀನು ಅಡ್ಗೆ ಮನೆ ತುಂಬಾ ಓಡಾಡ್ಕೊಂಡು ಏನೋ ವಿಶೇಷವಾಗಿರೋದನ್ನ ಮಾಡೋ ತರ ಇದೆಯಲ್ಲ, ಅದಕ್ಕೆ ಆಶ್ಚರ್ಯ ಆಗ್ತಿದ್ಯಪ್ಪ. ಆಗಿನ ಲೆಕ್ಕನೇ ಬೇರೆ, ಈಗಿನ ಲೆಕ್ಕನೇ ಬೇರೆ ಅಮ್ಮ. ಏನೋಪ್ಪ, ಇವೆಲ್ಲ ನನಗ್ ಗೊತ್ತಾಗಲ್ಲ. ಇದ್ದಕ್ಕಿದ್ದಾಗೆ ಈ ತರ ಬದಲಾವಣೆ ಯಾಕಾಯ್ತೋ ಅರ್ಥ ಆಗ್ತಾ ಇಲ್ಲ. ಹೇಳಿದ್ರೆ ನಿಂಗ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಮೊದಲು ನೀನ್ ಹೇಳು, ಆಮೇಲೆ ನಾನು ಬೇಜಾರ್ ಮಾಡ್ಕೋಬೇಕೋ ಬೇಡವೋ ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡ್ತೀನಿ. ಅಮ್ಮ, ಅದು ನಾನ್ ಕಾಲೇಜಲ್ಲಿ ಒಂದು ಡ್ರಾಮಾಗ್ ಸೇರ್ಕೊಂಡಿದ್ದೀನಿ, ಅದಕ್ಕೆ ಪ್ರತಿದಿನ ಬಾಕ್ಸಿಗೆ ಏನಾದ್ರು ಕಟ್ಕೊಂಡು ಹೋಗ್ಬೇಕಾಗತ್ತೆ. ಏನು ಡ್ರಾಮಾಗ್ ಸೇರ್ಕೊಂಡಿದ್ಯಾ? ಹೌದಮ್ಮ, ವಾರದಲ್ಲಿ 3 ದಿನ ರಿಹರ್ಸಲ್ಸ್ ನಡೆಯುತ್ತೆ. ಅದ್ ಮುಗಿಯೋದಕ್ಕೆ 1 ಗಂಟೆಯಿಂದ 2 ಗಂಟೆ ಟೈಮ್ ಆಗ್ಬೋದು. ಅದಕ್ಕೆ ನಿಮ್ ಪರ್ಮಿಷನ್ ಬೇಕಿತ್ತು. ಅದೆಲ್ಲ ಸರಿ ಕಣೆ, ನೀನ್ ಈ ಡ್ರಾಮಾಗ್ ಸೇರ್ಕೊಳ್ಳೋದ್ರಿಂದ ನೀನ್ ಓದಿಗೇನ್ ತೊಂದರೆ ಆಗಲ್ಲ ತಾನೆ? ಹೌದು, ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕು ಅದಿತಿ. ನೀನು ಓದಿಗೆ ತೊಡಕಾಗುತ್ತೆ ಅಂದ್ರೆ ಈ ನಾಟಕ ಗೀಟ್ಕ ಅನ್ನೋ ಗೀಳಿಂದ ನೀನ್ ದೂರ ಉಳಿಯೋದೇ ಒಳ್ಳೇದು ಅಂತ ನನಗೂ ಅನ್ನಿಸ್ತಾ ಇದೆ. ಅಯ್ಯೋ, ಹಾಗೇನಿಲ್ಲಪ್ಪ, ಅದರಿಂದ ನಂಗೆ ಹೆಲ್ಪ್ ಆಗುತ್ತೆ. ಡ್ರಾಮಾ ಮಾಡೋದ್ರಿಂದ ನಂಗೂ ಉತ್ಸಾಹ ಬೆಳೆಯುತ್ತೆ. ಇನ್ನು ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಬೆಳಗ್ಗೆ ಬೇಗ ಹೋಗ್ಬೇಕಾಗತ್ತೆ ಅಷ್ಟೇ. ಬೇಗ ಅಂದ್ರೆ ಡೈಲಿ ಹೋಗ್ತೀನಲ್ಲ, ಅದಕ್ಕಿಂತ 2 hours ಮುಂಚೆ ಹೋಗ್ಬೇಕು. ಅದೊಂದ್ ಬಿಟ್ರೆ ಇನ್ನೇನು ವ್ಯತ್ಯಾಸ ಆಗಲ್ಲ. ಸರಿನಮ್ಮ, ಸಮಸ್ಯೆ ಅಷ್ಟೇ ಆದ್ರೆ ತೊಂದ್ರೆ ಇಲ್ಲ. ಥ್ಯಾಂಕ್ಸ್ ಅಪ್ಪ. ಹಾ, ಇವತ್ತು ಸ್ಪೆಷಲ್ ಆಗಿ ಕ್ಯಾರೆಟ್ ಹಲ್ವಾ ಮಾಡೋಣ ಅನ್ಸ್ತಿತ್ತು, ಅದಕ್ಕೆ ನಾನೇ ಮಾಡ್ತಿದ್ದೆ. ಹೌದಾ? ಹಾಗಾದ್ರೆ ನಡಿ, ನಾನು ನಿನಗೆ ಸಹಾಯ ಮಾಡ್ತೇನೆ. ಅಯ್ಯೋ ಅಮ್ಮ, ನೀನ್ ಮಾಡೋ ಹೋಗಿಲ್ಲ, ನನ್ ಕೈಯಾರ ನಾನೇ ಮಾಡ್ಕೊಂಡು ಹೋಗ್ಬೇಕು. ಅದಿತಿ, ಇದು ನೀನ್ ತಿನ್ನೋಕೋಸ್ಕರ ತಾನೇ ಮಾಡ್ಕೊಂಡು ಹೋಗ್ತಿರೋದು. ತಿನ್ನಕಲ್ದೆ ನೀನ್ ಪ್ರದರ್ಶನಕ್ಕೆ ತಗೊಂಡೋಗ್ತಾರ? ನೀನೊಳ್ಳೆ. ಆಮೇಲೆ ನೀನ್ ನನ್ ಗಂಡನ್ ತಗೊಂಡೋಗ್ತಿದ್ದೀನಿ ಅಂತೆಲ್ಲ ಅನ್ಕೋಬೇಡ ನೋಡು. ಇದಕ್ಕೇನ್ ಕಮ್ಮಿ ಇಲ್ಲ, ಗಂಡನ್ ಹುಚ್ಚು ಸ್ವಲ್ಪ ಜಾಸ್ತಿ ಆದಂಗಿದೆ. ಆಗಾಗ ಗಂಡ ಗಂಡ ಅಂತಿರ್ತೀಯ. ತಮಾಷೆ ಮಾಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೋಬೇಡ ಪರಿ. ಮತ್ತೆ ನಾನ್ ಮಾಡಿದ್ರೇನು ನೀನ್ ಮಾಡಿದ್ರೇನು?
ಅಲ್ಲಮ್ಮ ಎಲ್ಲ ನೀನೇ ಮಾಡ್ಕೊಡ್ತಿದ್ರೆ ನಾನ್ ಯಾವಾಗ ಕಲಿಯೋದು? ನಾನ್ ನನ್ ಗಂಡನ್ ಮನೆಗ್ ಹೋದಾಗ ಆಮೇಲೆ ನಿಂದೆ ಮರ್ಯಾದೆ ಹೋಗೋದು. ಮತ್ತೆ ಗಂಡ ಅಲ್ವೇ, ನನ್ ಮರ್ಯಾದೆ ಯಾಕೆ ಹೋಗುತ್ತೆ? ಮತ್ತಿನ್ನೇನಮ್ಮ, ಬರೀ ತನ್ ಮಗಳಿಗೆ ಕ್ಯಾರೆಟ್ ಹಲ್ವನ್ನು ಮಾಡಕ್ ಹೇಳ್ಕೊಟ್ಟಿಲ್ಲ ಅಂದ್ರೆ ನಿನ್ ಮರ್ಯಾದೆ ತಾನೇ ಹೋಗೋದು. ಅದಕ್ಕೆ ನಾನೇ ಎಲ್ಲಾನು ಮಾಡ್ತೀನಿ, ನೀನ್ ಸುಮ್ನೆ ಹೋಗಿ ಕುತ್ಕೋ. ಪರವಾಗಿಲ್ಲ ರೀ, ನಿಮ್ ಮಗಳು ತುಂಬಾ ಜೋರಾಗ್ಬಿಟ್ಟಿದ್ದಾಳೆ. ಅಡುಗೆ ತಾನೇ ಕಲಿತಾ ಇರೋದು, ಕಲೀಲಿ ಬಿಡು. ನಿಂದೊಳ್ಳೆ ಕಾಂತನಿಗೆ 100 ಸಲ ಹೇಳಿದ್ದೀನಿ, ಗಾಡಿ ಡಬಲ್ ಫುಲ್ ಟ್ಯಾಂಕ್ ಡೀಸೆಲ್ ಮೇಂಟೈನ್ ಮಾಡಿ. ಹಿಂಗ್ ಮಧ್ಯ ರೋಡಲ್ಲಿ ಗಾಡಿ ನಿಂತ್ಕೊಂಡು ನಾನು ಫುಟ್ಪಾತ್ ನಿಂತ್ಕೊಂಡ್ರೆ ಖುಷಿ ಅನ್ಸುತ್ತೆ. ಆಟೋ ಹೋಗೋದೇ ಬೆಟರ್ ಅನ್ಸುತ್ತೆ. ಕಾಂತನ ಮೇಲೆ ಆಮೇಲೆ ಗಾಡಿ ತರಿಸ್ಕೊಂಡು ಅಯ್ಯಯ್ಯೋ, ಯಾರು ಅಂತ ಸರಿಯಾಗಿ ನೋಡದೆ ಮತ್ತೆ ಎಡವಟ್ ಮಾಡ್ಕೊಂಡ್ಬಿಟ್ನಲ್ಲ. ಅವತ್ತು ರಾಜ, ಇವತ್ತು ವೇದಾಂತ್. ಏನಪ್ಪ ಮಾಡೋದೀಗ? ಸರ್, ಮಾಂದಿ ತಟ್ಟೆ. ಮಾಡಬೇಕು ಅನ್ಕೊಂಡಿದ್ಯೋ ಏನೋ. ನಡೀಲಿ ನಡೀಲಿ, ಹತ್ರ ಆಗೋದಷ್ಟೇ ನಾನು ನಡ್ಸೋದು. ಸೂತ್ರಧಾರಿಯಾಗಿ ಪಾತ್ರಧಾರಿನ ರಂಗದ ನಟ್ಟ ನಡುವೆ ಮಾತ್ರ ಕೈ ಬಿಡ್ಬೇಡ ತಂದೆ. ಹಲೋ ವಿಕ್ರಾಂತ್, ಹೇ ಕೆಲ್ಸ್ಕೊ. ನನ್ನ ಕಾರ್ ನಿಂತೋಗಿದೆ, ರನ್ ಔಟ್ ಆಫ್ ಫ್ಯೂಲ್ ಮ್ಯಾನ್. ಕಾಂತನಿಗೆ ಹೇಳಿ ನನ್ನ ಕಾರ್ನ ಪಿಕ್ ಮಾಡೋದಕ್ಕೆ ಅರೇಂಜ್ಮೆಂಟ್ ಮಾಡಿಸು. ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿದ್ದೀನಿ. ಯಾ ನೋ, ಇಟ್ಸ್ ಓಕೆ. ಹೋಟೆಲ್ ಹೋಗ್ತಾ ಇದ್ದೀನಿ. ಯಾ ಮೀಟಿಂಗ್ ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಯಾ ಸಿ ಯು. ಅಕ್ಕ ಬೇಗ ಬಾ ಅಕ್ಕ, ಟೈಮ್ ಆಯ್ತು. ಅಮ್ಮು ಬಂದೆ. ಅಮ್ಮು, ನೀನ್ ಕರೆಕ್ಟಾಗಿ ಡ್ರೈವಿಂಗ್ ಬರುತ್ತೆ ಅಲ್ವಾ? ಎಲ್ಲಾನು 10 ಸಲ ಅಳ್ದು ತಗೋ ವೇದಾಂತ ಸರ್ಟಿಫಿಕೇಟ್ ಕೊಟ್ಟಿರುವಾಗ ನಿಂದೇನಕ್ಕ ಡೌಟು? ಆಗಲ್ಲ ಅಮ್ಮು, ನೀನ್ ಈಗ ತಾನೇ ಕಾರ್ ಓಡ್ಸೋದ್ ಕಲ್ತಿದ್ಯಾ, ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ನೀನೊಳ್ಳೆ. ಕೆಲ್ಸಕ್ಕೆ ಅಪ್ಲೈ ಮಾಡಿದಾಗ್ಲೂ ಹೀಗೆ ಕೇಳೋದು, ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಕೆಲ್ಸ ಕೊಟ್ರೆ ತಾನೇ ಎಕ್ಸ್ಪೀರಿಯನ್ಸ್ ಆಗೋದು. ಇದು ಹಂಗೇನೆ ಅಕ್ಕ, ಓಡ್ಸಿ ಅಭ್ಯಾಸ ಆಗುತ್ತೆ. ನೀನೇನು ಹೆದರ್ಕೋಬೇಡ, ಬಂದು ಧೈರ್ಯವಾಗಿ ಕುತ್ಕೋ. ವೆನ್ ಅಮ್ಮು ಹಿಯರ್, ನೋ ಫಿಯರ್. ಏನ್ ತಮಾಷೆನಾ? ಬಾ. ಅಮ್ಮು, ಒಂದ್ ನಿಮಿಷ, ಅತ್ತೆನೂ ಬಂದ್ಬಿಡ್ಲಿ. ನೋಡು, ನಾನು ನಿನಗೆ ಲೊಕೇಶನ್ ಶೇರ್ ಮಾಡಿದ್ದೀನಿ. ಇನ್ನು ಅರ್ಧ ಗಂಟೆ ನಾನು ಅಲ್ಲಿಗೆ ಬರ್ತೀನಿ, ನೀನು ಬಂದ್ಬಿಡ. ಸರಿ ಇರು, ನಾನೇ ಕರಿತೀನಿ. ಹೊಡೋಣ ಅತ್ತೆ. ಹಾ ಅಮೂಲ್ಯ, ಬರ್ತಿದ್ದೀನಿ. ಬಾ ಅಕ್ಕ, ನೀನ್ ಹಿಂದೆ ಕುತ್ಕೋ, ಅತ್ತೆ ಮುಂದೆ ಕುತ್ಕೊಳ್ತಾಳೆ. ಅವ್ರ ಹತ್ರ DL ಇದೆ ಅಲ್ಲ, ಅದಕ್ಕೆ. ಬಾ. ಸರಿ. ಪರವಾಗಿಲ್ಲ ಅಮ್ಮು, ನೀನು ಡ್ರೈವಿಂಗ್ ಸೂಪರ್ ಆಗೇ ಮಾಡ್ತೀಯಾ. ಮತ್ತೆ ನಾವಂದ್ರೆ ಇನ್ ಸುಮ್ನೆನಾ? ವೇದಾಂತ್ ಬಾಬಾ ನೀನು ಕಾರ್ ಓಡ್ಸಕ್ ಬರುತ್ತೆ ಅಂತ ಹೇಳ್ದಾಗ್ಲೂ ನನಗ್ ನಂಬಿಕೆ ಬಂದಿರ್ಲಿಲ್ಲ. ಆದ್ರೆ ಈಗ ಗೊತ್ತಾಯ್ತು ನೀನ್ ಸೂಪರ್ ಡ್ರೈವರ್ ಅಂತ. ಸಬಾಷ್ ಅಮ್ಮು. ಥ್ಯಾಂಕ್ ಯು ಅಕ್ಕ. ಅಕ್ಕ, ಈ ಪಾರ್ಕಿಂಗ್ ಜಾಗ ಅಲ್ಲ, ನಾನು ಆ ಕಡೆ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ. ಹಾಗೆ ಬರ್ತಾ ಹಣ್ಣು ಕಾಯಿ ತಗೊಂಡ್ ಬಾ. ನಾನು ಆರ್ತಿ ಹೋಗಿದ್ದೆ. ಸರಿ ಅಕ್ಕ.
ಹೋಗ್ಬಿಟ್ರೆ ಕಷ್ಟನಪ್ಪ. ಆರ್ತಿ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ. ನೀನು ಹೋಗಿ ನಾನು ಬರ್ತೇನೆ. ಸರಿ ಅತ್ತೆ, ಆಯ್ತು.